ಬಂಧುಗಳೇ ಮತ್ತು ಮಕ್ಕಳೇ, ಬಹುಶಃ ನಿಮ್ಗೆಲ್ಲ ಗೊತ್ತಿದ್ಯಾ ಮಕ್ಕಳಿಗೆಲ್ಲ ಇವತ್ತು ಯಾಕೆ ಇಲ್ಲಿ ಕರೆದಿದ್ದಾರೆ ಅಂತ ಗೊತ್ತಿದ್ಯಾ? ಯಾರಿಗೆ ಗೊತ್ತಿದೆ ಹೇಳಿ ನೋಡೋಣ. ಗೊತ್ತಿಲ್ಲ ಯಾಕೆ ಕರೆದಿದ್ದಾರೆ ಅಂತ? ಶಿಬಿರ ಅರ್ಬುದ ರೋಗ ಅಂದ್ರೆ ಗೊತ್ತಾ ಅಲ್ವಾ? ನಮ್ಗೆ ಇಂಗ್ಲಿಷಲ್ಲಿ ಹೇಳಿದ್ರೆ ಬಹಳ ಸತಿ ಅರ್ಥ ಆಗೋದು. ಇವತ್ತು ಆ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಇದು ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪ್. ಇದನ್ನ ಆಯೋಜನೆ ಮಾಡಿರೋರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಮತ್ತು ರೋಟರಿ ಸಂಸ್ಥೆ ಮುಳುಬಾಗಿಲು, ಆಯುಷ್ಮಾನ್ ಆರೋಗ್ಯ ಮಂದಿರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಬ್ಬಣಿ. ಸೊ ಇವ್ರ ಕಡೆಯಿಂದ ಇಂಥದ್ದೊಂದು ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಇದಕ್ಕೂ ನಿಜವಾಗ್ಲೂ ಇದು ತುಂಬ ಅಂದರೆ ತುಂಬ ಉಪಯುಕ್ತವಾದಂಥ ಶಿಬಿರ. ಈಗ ಎಷ್ಟೊಂದು ಸತಿ ಇವಾಗ ನಿಮ್ಗೆಲ್ಲ ಗೊತ್ತಿದ್ದಂಗೆ ಇವಾಗ ಕ್ಯಾನ್ಸರ್ಗಳೆಲ್ಲ ಜಾಸ್ತಿ ಆಗ್ತದೆ. ಎಲ್ಲ ಥರದ ಕ್ಯಾನ್ಸರ್ಗಳು, ಬಾಯಿ ಕ್ಯಾನ್ಸರ್ ಇರ್ಬೋದು, ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಸ್ತನದ ಕ್ಯಾನ್ಸರ್ ಇರ್ಬೋದು, ಈ ಥರದ್ದು ಎಲ್ಲ, ಕರುಳಿನ ಕ್ಯಾನ್ಸರ್ ಇರ್ಬೋದು, ತುಂಬ ಜಾಸ್ತಿ ಆಗ್ತಾ ಇದೆ. ಯಾಕೆ ಕ್ಯಾನ್ಸರ್ಗಳು ಜಾಸ್ತಿ ಆಗ್ತಿದೆ ಅನ್ನೋ ಬಗ್ಗೆ ಏನಾರ ನಿಮಗೆ ಅರಿವಿದೆಯಾ? ಇಲ್ಲ. ಯಾಕೆ ಅಂತಂದರೆ ಒಂದು ನಮ್ಮ ಬದಲಾದ ಜೀವನ ಪದ್ಧತಿ. ಅಂದರೆ ನಾವು ತಿನ್ನೋ ಆಹಾರದಿಂದ ಹಿಡಿದು ಕೆಟ್ಟ ಚಟಗಳು, ಕೆಲವು ಈಗೆಲ್ಲ ಅಂದರೆ ಇಮ್ಮಿಡಿಯೇಟ್ ತಕ್ಷಣಕ್ಕೆ ನಮಗೆ ಖುಷಿ ಸಿಗಬೇಕು ಅಂತ ಸಿಗರೇಟ್ ಸೇರ್ತಾರೆ, ತಂಬಾಕು ಹಾಕ್ತಾರೆ, ಆಮೇಲೆ ಗುಟ್ಕಾ ಹಾಕ್ತಾರೆ, ಎಷ್ಟೊಂದು ಇದನ್ನೆಲ್ಲ ಈ ಥರದ್ದೊಂದು ಮಾದಕ ವಸ್ತುಗಳಿದ್ದಾವೆ, ಅವನ್ನೆಲ್ಲ ಬಳಸ್ತಾರೆ. ಆಯಿತಾ? ಇಂಥದ್ದೆಲ್ಲ ಒಂದು ಕೆಟ್ಟ ಅಭ್ಯಾಸಗಳಿಂದ ನಾವು ತಗೊಳ್ಳೋ ಆಹಾರದಕ್ಕೆ ಅಂತ ಬಂದಾಗ ನಿಮಗೆಲ್ಲ ಗೊತ್ತಾಗಲ್ಲ. ಈಗೆಲ್ಲ ಹೊರಗಡೆ ತುಂಬ ಜಂಕ್ ಫುಡ್. ಮಕ್ಕಳೇ ಬಹುಶಃ ನಿಮಗೆಲ್ಲ ಜಂಕ್ ಫುಡ್ ಅಂದರೆ ಭಾಳ ಇಷ್ಟ ಅಲ್ಲ? ಹೊರಗಡೆ ಕರಿಯೋ ಚಿಪ್ಸ್ ಇರ್ಬೋದು, ಬಜ್ಜಿ ಬೋಂಡ ಇರ್ಬೋದು, ಪಪ್ಸ್ ಇರ್ಬೋದು, ಪಿಜ್ಜಾ ಬರ್ಗರ್ಗಳಿರ್ಬೋದು. ಪಿಜ್ಜಾ ಬರ್ಗರ್ಗಳು ಜಾಸ್ತಿ ಸಿಗಲ್ಲ ಇಲ್ಲಿ ಹೆಬ್ಣಿಲಿ, ಬಟ್ ಹಳ್ಳಿಗೂ ಲಗ್ಗೆ ಇಟ್ಟಿದ್ದಾವೆ ಅನ್ಸುತ್ತೆ ಪಿಜ್ಜಾ ಬರ್ಗರ್ಗಳು. ಹೌದಾ? ಕೇಳಿದಿರಾ ಪಿಜ್ಜಾ ಬರ್ಗರ್ ಹೆಸರು? ಇದರಲ್ಲೆಲ್ಲ ಮೈದಾ ಮತ್ತೆ ಒಂದಷ್ಟು ಕಲರ್ಸ್. ಈ ಆಹಾರಗಳಲ್ಲಿ, ಹೊರಗಡೆ ತಿನ್ನುವಂಥ ಆಹಾರಗಳಲ್ಲಿ ಎಷ್ಟು ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ತಾರೆ, ಅದಕ್ಕೆ ಬಣ್ಣಗಳು ಹಾಕ್ತಾರೆ. ನೀವು ಹೊರಗಡೆ ಬಿರಿಯಾನಿ ಡಾಕ್ಟರ್ ಒಳ್ಳೆ ಹಿತನುಡಿಗಳನ್ನ ಹೇಳ್ತಾವ್ರೆ, ತಾವೇನ್ ಮಾಡ್ತಾ ಇದ್ದೀರಾ? ಫೋಟೋಸ್ ತೆಕ್ಕೊಳ್ತಾ ಇದ್ದೀರಾ? ಪ್ಲೀಸ್ ಒಂದು ಅವೇರ್ನೆಸ್ ತಗೊಳ್ಳಿ. ನಿಮ್ಮಿಂದ ಬೇರೆಯವ್ರಿಗೆ ಹೆಲ್ಪ್ ಆಗಬೇಕು ಮುಂದಿನ ಪೀಳಿಗೆಯಲ್ಲಿ. ಇದನ್ನೆಲ್ಲ ನಮ್ಗೆ ಯಾಕೆ ಹೇಳ್ತಾರೆ? ದೊಡ್ಡವ್ರಿಗೆ ಹೇಳ್ಬೇಕು. ಕ್ಯಾನ್ಸರ್ಗಳು ಚಿಕ್ಕ ಮಕ್ಕಳಲ್ಲಿ ಬರಲ್ಲ, ನಿಜ. ಆದರೆ ನೀವು ಓದ್ತಾ ಇರೋ ಮಕ್ಕಳು, ನಿಮ್ಗೆ ಇದ್ರ ಬಗ್ಗೆ ಅರ್ಥ ಆಗುತ್ತೆ. ಹೇಳಿದ್ರೆ ನಿಮ್ಗೆ ಅರ್ಥ ಮಾಡ್ಕೋಬೋದು. ನೀವು ಇನ್ನೊಂದಷ್ಟು ಜನಕ್ಕೆ, ನಿಮ್ಮ ಮನೇಲಿ ಇರೋರಿಗೆ, ಅಪ್ಪ ಅಮ್ಮಂದರು, ಚಿಕ್ಕಪ್ಪ, ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅಥವಾ ಅಕ್ಕಪಕ್ಕದವ್ರು ಇರ್ಬೋದು, ನಿಮ್ಮ ಊರಿನ ಜನಕ್ಕೆ ಇದು ನಿಮ್ಮದು ಜವಾಬ್ದಾರಿ ಕೂಡ. ನೀವಷ್ಟೇ ತಿಳ್ಕೊಂಡ್ರೆ ಸಾಲದು. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಾಮಾಜಿಕ ಜವಾಬ್ದಾರಿ ಅಂತ ಇರುತ್ತೆ. ಹೌದಾ ಮಕ್ಕಳೇ? ಗೊತ್ತಾ ಸಾಮಾಜಿಕ ಜವಾಬ್ದಾರಿ ಅಂದ್ರೆ ಏನಂತ? ಗೊತ್ತಿದೆಯಾ? ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಪ್ರತಿಯೊಬ್ಬ ಮನುಷ್ಯನಿಗೆ, ಈಗ ನಾನು ಚೆನ್ನಾಗಿದ್ರೆ ಸಾಲದು, ನಾನು ಓದಿ, ನಾನು ಚೆನ್ನಾಗಿ ಜೀವನ ಮಾಡಬೇಕು, ನಾನು ಖುಷಿಯಾಗಿರ್ಬೇಕು. ಅದ್ರ ಜೊತೆಗೆ ಸಾಧ್ಯವಾದರೆ ನಮ್ಮ ಸುತ್ತಮುತ್ತಲಿನ ಜನಕ್ಕೂ ಕೂಡ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು, ಅವರಿಗೆ ಗೊತ್ತಿಲ್ಲದಿರೋದನ್ನ ತಿಳಿಸ್ಕೊಡ್ಬೇಕು. ಇದು ಒಂದು ಸಾಮಾಜಿಕ ಜವಾಬ್ದಾರಿ. ಯಾರಾದ್ರೂ ತೊಂದರೆ ಇದ್ದಾಗ, ಕಷ್ಟ ಇದ್ದಾಗ ನಾವು ಅದ್ರ ಕಡೆ ಗಮನ ಇರಬೇಕು. ಎಷ್ಟು ಸಾಧ್ಯ ಆಗುತ್ತೆ ನಮ್ಮ ಒಂದು ಇತಿಮಿತಿಗಳ ಒಳಗಡೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಸಹಾಯ ಮಾಡಬೇಕು. ಅದು ನಮ್ಮ ಊರಾಗ್ಬೋದು, ನಮ್ಮ ಜಿಲ್ಲೆ ಆಗ್ಬೋದು, ನಮ್ಮ ರಾಜ್ಯ ಆಗ್ಬೋದು, ಕೊನೆಗೆ ದೇಶ. ಅರ್ಥ ಆಯ್ತಾ? ಮೊದಲಿಗೆ ಮನೆ, ನಂತರ ಊರು, ನಂತರ ತಾಲೂಕ, ನಂತರ ಜಿಲ್ಲೆ, ರಾಜ್ಯ, ನಂತರ ದೇಶ. ಇಡೀ ದೇಶ ನಮ್ದು. ಹೌದಾ? ನಾವು ದೇಶದ ಪ್ರಜೆಗಳು. ಹಾಗಾಗಿ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕು, ಸಾಮಾಜಿಕ ಕಳಕಳಿ ಇರಬೇಕು. ಏನಾಗ್ತಾ ಇದೆ ಸುತ್ತಮುತ್ತ, ಏನು ಒಳ್ಳೇದಾಗ್ತಿದೆ, ಏನು ಕೆಟ್ಟದಾಗ್ತಿದೆ ಅಂತ ಗೊತ್ತಾಯ್ತಾ? ಇದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಒಬ್ಬ ನಮ್ಮ ಈ ದೇಶದ ಪ್ರಜೆಯಾಗಿ. ಆಯ್ತಾ? ಸೊ ಇನ್ನ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೆ ನಾನು. ಕ್ಯಾನ್ಸರ್ಗೆ ಕಾರಣಗಳು ಬಹಳಷ್ಟು ನಿಮ್ಗೆ ಎಲ್ಲರಿಗೂ ಕಣ್ಣಿಗೆ ಕಟ್ಟೋತಿದೆ. ನಾವು ತಗೊಳ್ಳೋ ಆಹಾರಗಳು, ಕೆಟ್ಟ ಚಟಗಳು. ಸೊ ಇದನ್ನ ಈಗ ಎಲ್ಲ ಯಾವುದೇ ಕ್ಯಾನ್ಸರ್ ಆಗ್ಬೋದು, ಅದನ್ನ ತುಂಬಾ ಶುರುನಲ್ಲೇ ಅದನ್ನ ಪತ್ತೆ ಹಚ್ಚಿ ಅದಕ್ಕೆ ಚಿಕಿತ್ಸೆ ಕೊಟ್ರೆ ಕಾಯಿಲೆ ಎಷ್ಟೊಂದು ತರದ ಕ್ಯಾನ್ಸರ್ಗಳು ಸಂಪೂರ್ಣವಾಗಿ ಗುಣಮುಖವಾಗುವಂತ ಸಾಧ್ಯತೆಗಳಿದೆ. ಇವಾಗ ತುಂಬಾ ಒಳ್ಳೊಳ್ಳೆ ಚಿಕಿತ್ಸೆಗಳು ಬಂದಿದ್ದಾವೆ. ಆಯ್ತಾ? ಅದಕ್ಕೆ ಯಾವ ಕ್ಯಾನ್ಸರ್ ಅನ್ನೋದ್ರ ಮೇಲೆ ಅದಕ್ಕೆ ಯಾವ ತರ ಚಿಕಿತ್ಸೆ
ಬರೀ ಔಷಧಿಗಳಲ್ಲಿ ಆಗ್ಬೋದಾ ಅಥವಾ ಆಪರೇಷನ್ ಮಾಡಿ ಆಗ್ಬೋದಾ, ಈ ಥರದ್ದು ಒಂದಷ್ಟು ಬಹಳಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇವಾಗ ಆಯ್ತಾ. ಸುಮಾರಷ್ಟು ಕ್ಯಾನ್ಸರ್ಗಳು ಅದರ ಒಂದು ಶುರುವಿನಲ್ಲೇ ನಾವು ಅದನ್ನ ಪತ್ತೆ ಹಚ್ಚಿ ಅದಕ್ಕೆ ಚಿಕಿತ್ಸೆ ಕೊಟ್ರೆ ಸಂಪೂರ್ಣ ಅಂದ್ರೆ 100% ಅದು ವಾಸಿಯಾಗುವಂತ ಸಾಧ್ಯತೆಗಳಿದ್ದಾವೆ. ಅದ್ರ ಜೊತೆಗೆ ಇದು ಒಂದು ಕ್ಯಾನ್ಸರ್ ಶುರುವಾದ್ಮೇಲೆ, ಕ್ಯಾನ್ಸರ್ ಶುರುವಾಗಕ್ ಮುಂಚೆ ಕೂಡ ಒಂದಷ್ಟು ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ಅಂತೀವಿ, ಪ್ರೀ ಕ್ಯಾನ್ಸರಸ್ ಸ್ಟೇಜ್ ಅಂತೀವಿ, ಅಂದ್ರೆ ಕ್ಯಾನ್ಸರ್ ಮುಂಚಿನ ಒಂದು ಸ್ಥಿತಿಗತಿಗಳು ಆಯ್ತಾ. ಸೊ ಅದನ್ನ ಕೂಡ ಇವಾಗ ಸ್ಕ್ರೀನ್ ಮಾಡ್ತೀವಿ. ಅಂದ್ರೆ ಕ್ಯಾನ್ಸರ್ ಬರಬೇಕಾಗಿಲ್ಲ, ಕ್ಯಾನ್ಸರ್ ಯಾವ್ಯಾವ ಸ್ಟೇಜ್ ಅಲ್ಲಿ ಯಾರ್ಯಾರಿಗೆ ಆ ತರ ಬರಬಹುದು ಅನ್ನೋದು ಒಂದು ವಯಸ್ಸಿನ ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಅದಕ್ಕೆ ತಕ್ಕಂತ ಯಾವ ತರ ಕಾಮನ್ ಕ್ಯಾನ್ಸರ್ ಇದೆ ಅಂತ ಇದೆ ಆ ಏಜ್ ಗ್ರೂಪ್ನವ್ರನ್ನ ಸ್ಕ್ರೀನ್ ಮಾಡ್ತೀವಿ. ಅದಕ್ಕೆ ಕೆಲವು ಟೆಸ್ಟ್ಗಳಿದಾವೆ.